ಫೆಬ್ರವರಿ 1, 2026 ಹಿಡ್ಕೊಂಡ ಅಗ್ನಿವೀರ್ ಆರ್ಮಿದ ಅಪ್ಲಿಕೇಶನ್ ಆನ್ಲೈನ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಕೈತಿ ಅಂತ ಹೇಳಿಕಿಸಿಂದ ಜಾಯಿನ್ ಇಂಡಿಯನ್ ಆರ್ಮಿ ಒಳಗೆ ಮೊದಲು ಬಿಟ್ಟಿದ್ರ. ಆದ್ರೆ ಈಗ ಅದ್ರೊಳಗೆ ಬದಲಾವಣೆಯನ್ನು ಮಾಡ್ಯಾರ. ಸೊ ಯಾವ ರೀತಿ ಬದಲಾವಣೆ ಮಾಡ್ಯಾರ ಅಂದ್ರೆ ಫೆಬ್ರವರಿ 3, 2026 ಹಿಡ್ಕೊಂಡ ಸ್ಟಾರ್ಟ್ ಆಕೈತಿ ಅಂತ ಹೇಳಿಕಿಸಿಂದ ಮತ್ತೆ ಅಪ್ಡೇಟ್ ಅನ್ನು ಮಾಡಿದಾರೆ. ಸೊ ಈ ರೀತಿ ಬದಲಾವಣೆಗಳು ಆಗ್ತಾ ಇರ್ತಾವ. ಅದ ಡೇಟಿಗೆ ಇರಂಗಿಲ್ಲ, ನೀವು ಕಂಟಿನ್ಯೂ ಆಗಿ ಅಪ್ಡೇಟ್ ಆಗಿರ್ಬೇಕಾಗತ್ತೆ. ಸೊ ಅದಕ್ಕೇನಲ್ಲ, ನೀವು ನೆಟ್ ಸೆಂಟರ್ದವ್ರ ಜೊತೆ ಅವ್ರ ಗ್ರೂಪ್ ಇರ್ತೈತಿ, ಅದ್ರೊಳಗೆ ಜಾಯ್ನ್ ಆಗ್ರಿ. ಇಲ್ಲಿಕ್ಕಾರ ಅವ್ರ ಅಪ್ಲಿಕೇಶನ್ ಸ್ಟಾರ್ಟ್ ಆದ ಕೂಡ ಅದ್ರೊಳಗೆ ಹಾಕಿರ್ತಾರೆ. ಇಲ್ಲ ನಾವು ವಿಡಿಯೋ ಹಾಕ್ತೀವಿ, ನನ್ನ ಬಿಟ್ಟ ಸಾಕಷ್ಟು ಜನ ವಿಡಿಯೋನು ಹಾಕ್ತಿರ್ತಾರೆ. ಇನ್ನು ಡೇಟ್ ಆಫ್ ಬರ್ತ್ ಸರ ಯಾವ ಡೇಟ್ ಆಫ್ ಬರ್ದಿಂದ ಯಾವ ಡೇಟ್ ಆಫ್ ಬರ್ತ್ ಒಳಗೆ ಜನಿಸಿರ್ಬೇಕು, ಮತ್ತು ಎಷ್ಟು ವಯೋಮಿತಿಯಿಂದ ಎಷ್ಟು ವಯೋಮಿತಿ ಐತಿ, ಮತ್ತು ಸ್ಟೋರ್ ಕೀಪರ್ ಕ್ಲರ್ಕ್ದವ್ರದ್ದು 23 ಮಾಡಿದಾರೆ ಅಂತ ನಿಜ ಅನ್ನೋ ಈ ಥರ ಕೇಳ್ತಿದ್ರಿ. ಅದ್ರ ಬಗ್ಗೆ ಯಾವುದೂ ಇನ್ಫಾರ್ಮೇಷನ್ನ ಅಪ್ಡೇಟ್ ಇಲ್ಲ ತಮ್ಮ. ಇನ್ನು ಜಾಯಿನ್ ಇಂಡಿಯನ್ ಆರ್ಮಿ ಒಳಗೆ ಫುಲ್ ನೋಟಿಫಿಕೇಶನ್ ಪೂರ ಇನ್ಫಾರ್ಮೇಷನ್ ಇರುವಂತಹ ಪೂರ್ತ ಇನ್ಫಾರ್ಮೇಷನ್ ಯಾವಾಗ ಬರೋದಿಲ್ಲ, ಅಲ್ಲಿ ತನಕ ಯಾವುದೂ ಅಪ್ಡೇಟ್ ಇರೋಂಗಿಲ್ಲ. ಅಲ್ಲಿ ತನಕ ನಾನು ಯಾವುದು ಡೇಟ್ ಆಫ್ ಬರ್ತ್ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡೋದಿಲ್ಲ. ಯಾಕಂತ ಕೇಳು, ಅದ್ರೊಳಗೆ ಬದಲಾವಣೆ ಯಾವುದು ಅಂತಂದ್ರೆ ಮತ್ತೆ ನಾವು ಸುಳ್ಳು ಹೇಳ್ತೀವಿ ನಿಮಗೆ ಅನ್ಸೋದು. ಆ ಥರ ನಾನು ಯಾವತ್ತೂ ವಿಡಿಯೋಗಳನ್ನ ಮಾಡಿಲ್ಲ. ಎಲ್ಲಿ ತನಕ ಆಫೀಷಿಯಲ್ ಅಪ್ಡೇಟಾಗಿ ಕರೆಕ್ಟಾಗಿ ಬರ್ತೈತಿ ಅಲ್ಲಿ ತನಕ ಯಾವುದೂ ವಿಡಿಯೋನ ಮಾಡಿ ಹಾಕೋದೇ ಇಲ್ಲ ನಾನು. ಅದಕ್ಕಾಗಿ ನಾನು ಹೇಳೋದಂದ್ರೆ ದಯವಿಟ್ಟು ಅದ್ರ ಬಗ್ಗೆ ಮೆಸೇಜ್ ಹಾಕಕ್ಕೆ ಹೋಗ್ಬೇಡ್ರಿ. 3ನೇ ತಾರೀಕು ಫೆಬ್ರವರಿ 3ನೇ ತಾರೀಕು ಏನೈತಿಲ್ಲ, ಸೊ ಅದ್ರ ಬಗ್ಗೆ ಫುಲ್ ನೋಟಿಫಿಕೇಶನ್ ಬರ್ತಾರೆ. ಇಲ್ಲಿ 2ನೇ ತಾರೀಕು ಅದಕ್ಕಿಂತ ಫಸ್ಟ್ ಬರ್ತೈತಿ. ಅದು ಬಂದಾಗಂತ ವಿಡಿಯೋ ಮಾಡಿ ಹಾಕ್ತೀನಿ. ಇನ್ನು ಸರ ಅಗ್ನಿವೀರ್ದ ಆಯ್ಕೆ ಪ್ರಕ್ರಿಯೆ ಏನೇನು ಇರ್ತೈತಿ, ಪರ್ಸೆಂಟೇಜ್ ಎಷ್ಟು ಮಾಡಿರಬೇಕು, ಆರ್ಟ್ಸ್ದವ್ರ ಕ್ಲರ್ಕ್ ಹುದ್ದೆಗಳಿಗೆ ಹಾಕ್ಬೋದನ, ಸೈನ್ಸ್ದವ್ರು ಹಾಕ್ಬೋದನ, ಸ್ಟೋರ್ ಕೀಪರ್ ಹಾಕ್ಬೋದನ. ಸೊ ಈ ಥರ ನಿಮ್ಮ ಪ್ರಶ್ನೆಗಳ ಕ್ವಾಲಿಫಿಕೇಷನ್ ಏನಾಗಿರಬೇಕು, ಮತ್ತು ಪರ್ಸೆಂಟೇಜ್ ಎಷ್ಟು ಆಗಿರಬೇಕು, ಮತ್ತು ಎಷ್ಟು ಮಾರ್ಕ್ಸ್ ಯಾವ ಸಬ್ಜೆಕ್ಟ್ನ ತೊಗೊಂಡಿರಬೇಕು, ಅಂದ್ರೆ ನಾವು ಯಾವುದೇ ಕೋರ್ಸಿಗೆ ಸೊ ಯಾವ ಟ್ರೇಡ್ ಒಳಗೆ ಅಪ್ಲಿಕೇಶನ್ನ ಹಾಕ್ಬೋದು. ಈ ಥರ ಪ್ರಶ್ನೆ ಹೇಳೋದಲ್ಲ. ಅದ್ರ ಸಲುವಾಗಿ ಏನೈತಿ ಪೂರ್ತಿ ಎಲ್ಲನೂ ಸ್ಲೈಡ್ ಮೂಲಕ ರೆಡಿ ಮಾಡಾಕತ್ತೀನಿ. ರೆಡಿ ಮಾಡ್ಕೊಂಡು ಪೂರ್ತಿ ಇನ್ಫಾರ್ಮೇಷನ್ನ ಅಪ್ ಟು ಸ್ಟಾರ್ಟಿಂಗ್ ಹಿಡ್ಕೊಂಡು ಎಂಡಿಂಗ್ ಥರ ಯಾವ ರೀತಿ ಒಟ್ಟು ಸಣ್ಣ ಹುಡುಗರಿಗೆ ನಿಮಗೆ ತಿಳಿಸಿದಂಗೆ ಎಲ್ಲನೂ ಚೆನ್ನಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಅದು ಏನೈತಿಲ್ಲ ಸ್ನೇಹಿತ ಆಫೀಸಲ್ಲಿ ಯೂಟ್ಯೂಬ್ನೇ ಹಾಕ್ತಿರ್ತೀನಿ. ಈಗಾಗಲೇ RRB ಡಿ ಗ್ರೂಪ್ದ ಅಪ್ಲಿಕೇಶನ್ ಸ್ಟಾರ್ಟ್ ಆಗೈತಿ ಇವತ್ತು ಹಿಡ್ಕೊಂಡ. ಅದನ್ನು ಹಾಕೊಳ್ರಿ. ಮತ್ತು ಕ್ಲಾಸಿಗೆ ಬರ್ತನವ್ರು ಏನೈತಿ ಅಗ್ನಿವೀರ್ ಆರ್ಮಿದ ಏನೈತಿ ಕ್ಲಾಸಸ್ ಕೂಡ ನಮ್ಮ ಅಕಾಡೆಮಿ ಒಳಗೆ ಸ್ಟಾರ್ಟ್ ಆಗ್ಯಾವು. ಇಲ್ಲಿ ಆಫೀಸ್ ನಂಬರ್ ಹಾಕತ್ತೀನಿ, ಇದಕ್ಕೆ ಕಾಲ್ ಮಾಡಿರಿ. ಇವತ್ತು ನಿಮ್ದು ಅಡ್ಮಿಷನ್ ಮಾಡ್ಕೊಡ್ರಿ, ಚಲೋ ತಂಗಿ ಅಂತ ತಯಾರು ಮಾಡ್ಕೊಡ್ರಿ. ನಮ್ಮ ಸ್ನೇಹಿಜು ಅಕಾಡೆಮಿ ಮತ್ತು ಎಸ್ ಸೋಲ್ಜರ್ ಅಕಾಡೆಮಿ ಸೇರಿ ಎಸ್ ಸೋಲ್ಜರ್ ಅಕಾಡೆಮಿ ಕ್ಯಾಂಪಸ್ ಒಳಗಡೆ ಕ್ಲಾಸಸ್ಗಳು ನಡೀತಿರ್ತಾವ. ಸೊ ಒಟ್ಟಾರೆ ಏನಂತಿಲ್ಲ ಬಡ ವಿದ್ಯಾರ್ಥಿಗಳು ಅನುಕೂಲ ಆಗಲಿ ಅಂತ ಹೇಳಿಸಿಂದ ಅತಿ ಕಡಿಮೆ ಬೆಲೆ ಒಳಗೆ ನಿಮ್ಗೆ ತರಬೇತಿಯನ್ನು, ಫಿಸಿಕಲ್ ತರಬೇತಿ, ಲಿಖಿತ ತರಬೇತಿ, ಮಂತ್ಲಿ ಟೆಸ್ಟ, ವೀಕ್ಲಿ ಟೆಸ್ಟ ಇವೆಲ್ಲನೂ ಫ್ರೀ ಇರ್ತೈತಿ. ಊಟದ ಹಾಸ್ಟೆಲ್ ಅಮೌಂಟ್ ಇರ್ತೈತಿ. ಲೈಬ್ರರಿ ಮತ್ತು ಜಿಮ್ ವ್ಯವಸ್ಥೆ ಕೂಡ ನಮ್ಮ ಅಕಾಡೆಮಿ ಒಳಗೆ ಇರ್ತೈತಿ. ಅದ್ರದ್ದು ಸಪ್ರೇಟಾಗಿ ಪೇ ಮಾಡಬೇಕಾಗತ್ತೆ. ಒಟ್ಟಾರೆ ತಯಾರಿ ಚೆನ್ನಾಗಿ ಮಾಡ್ಕೊಳ್ರಿ. ಈಗಿನ ಪ್ರಯತ್ನವನ್ನು ಮಾಡ್ಕೋತಿದ್ರಿ ಅಂದ್ರೆ ಆರಾಮಾಗಿ ನಿಮ್ದು ಬೇಗನೆ ನೌಕರಿ ಆಗ್ತೈತೆ. ತಿಳಿತಾ? ಜೈ ಹಿಂದ್.